स्वागत है आपका बी न्यूज नेशन में। मैं हूं आबिद हुसैन शेख। एसपी अनुपम अग्रवाल ने लिया कोरोना वैक्सीनेशन का टीका। आज राज्य भर में दूसरे चरण कोरोना वैक्सीनेशन का टीका लगाया जा रहा है। इसी के चलते बीजापुर के सरकारी अस्पताल में एसपी अनुपम अग्रवाल ने कोरोना वैक्सीनेशन का टीका लगाया। इस मौके पर उन्होंने कहा कि 3 दिन के इस कोरोना वैक्सीनेशन कार्यक्रम में फ्रंट लाइन वर्कर्स को टीका लगाया जाएगा। बीजापुर जिले के 1800 पुलिसकर्मियों ने रजिस्टर करवाया है। सिब्बंदी बिना डरे आगे आकर कोरोना वैक्सीनेशन का टीका लगवाने की अपील की है एसपी अनुपम अग्रवाल ने। ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆದು ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಭಾರತ ಸರ್ಕಾರದ ಯೋಜನೆ ಅಂತರ್ಗತ ಈಗ ಎಲ್ಲ ಫ್ರಂಟ್ ಲೈನ್ ವಾರಿಯರ್ಸ್ಗೆ ಕವರ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಪೊಲೀಸ್ ಇಲಾಖೆದು ಕೂಡ ಪ್ರಾರಂಭ ಆಗಿದೆ. ನಮ್ಮ ಪ್ರತಿಯೊಂದು ತಾಲೂಕಲ್ಲಿ ನಮ್ಮ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಇದು ವ್ಯಾಕ್ಸಿನೇಷನ್ ತಗೊಳ್ತಾ ಇದ್ದಾರೆ. ಅದು ಹೆಚ್ಚು ಸಂಖ್ಯೆಯಲ್ಲಿ ತಗೊಳ್ತಾ ಇದ್ದಾರೆ. ನಾನು ಕೂಡ ಈಗಾಗಲೇ ತಗೊಂಡಿದ್ದೇನೆ. 15 ನಿಮಿಷ ಆಗಿದೆ ಮತ್ತು ನಾನು ಪೂರ್ಣವಾಗಿ ಆರಾಮಾಗಿದ್ದೀನಿ. ನನಗೆ ತೊಂದರೆ ಇಲ್ಲ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿ ಕೂಡ ಅದೇ ರೀತಿ ನಮಗೆ ರೆಸ್ಪಾನ್ಸ್ ಕೊಡ್ತಾರೆ. ಸೊ ಎಷ್ಟು ಜನ ಸಿಬ್ಬಂದಿಗಳು ಸರ್ ಗುರುತು ಮಾಡಿದ್ದು? ಟೋಟಲ್ ನಮ್ಮ ಜಿಲ್ಲೆಯಲ್ಲಿ 1800 ಇದ್ದಾರೆ. ಆ 3 ದಿವಸದಲ್ಲಿ ಎಲ್ಲರೂ ಕೊಡ್ತಾರೆ. ಸೊ ಎಷ್ಟು ಸೆಂಟರ್ಗಳು ಮಾಡಿದೆ ಸರ್? ಸುಮಾರು 12 ಕಡೆ ತಾಲೂಕಲ್ಲಿ ಇದು ಮಾಡ್ತಾ ಇದ್ದಾರೆ. ಸೊ ಎಲ್ಲ ಕಡೆ ನಾವು ಪಟ್ಟಿ ಕಳಿಸ್ಕೊಟ್ಟಿದ್ದೀವಿ ಮತ್ತು ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳಿಗೆ ಮೆಸೇಜ್ ಕೂಡ ಬಂದಿದೆ. ಅವರು ಅಲ್ಲಿ ಹೋಗ್ತಾ ಇದ್ದಾರೆ ಮತ್ತು ನಮ್ಮೂರು ಕೂಡ ಅವ್ರಿಗೆ ಎನ್ಕರೇಜ್ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್.